ನಮಸ್ಕಾರ ಸ್ನೇಹಿತರೆ, ಈ ಒಂದು ಗೌರ್ಮೆಂಟ್ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈಗಾಗಲೇ ತಿಳಿಸ್ಕೊಟ್ಟಿರೋ ಹಾಗೆ ಏನು ನೀವು ತಮ್ಲೈನ್ ನೋಡಿದ್ರಿ, ಅದ್ರ ಪ್ರಕಾರನೇ 81,000 ರೂಪಾಯಿ ಇರುವಂತಹ ಜಾಬ್ನ ನಿಮ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ? ಸೊ ಯಾವ ಜಾಬ್ ಇದು, ಹೇಗೆ ಅಪ್ಲೈ ಮಾಡೋದು, ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್, ಏಜ್ ಲಿಮಿಟ್ ಏನು, ಯಾವತ್ ಲಾಸ್ಟ್ ಡೇಟ್, ಈ ಎಲ್ಲಾ ಪ್ರಶ್ನೆಗಳಿಗೂ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಕಂಪ್ಲೀಟ್ ವಿಡಿಯೋನ ನೀವು ಸ್ಕಿಪ್ ಮಾಡ್ದೇನೆ ನೋಡಿ, ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಟ್ಟಿದೀವಿ. ಓಕೆನಾ? ಸೊ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿನಿತ್ಯನೂ ಲೇಟೆಸ್ಟ್ ಅಪ್ಡೇಟ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಿಮಗೆ ಈ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ಬೇಕು ಅಂದ್ರೆ ಒಂದೇ ದಾರಿ ಏನು ಅಂತ ಹೇಳೋದಾದ್ರೆ ಈ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ನ ಪ್ರೆಸ್ ಮಾಡಿದ ತಕ್ಷಣನೇ ನಿಮ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಇದು ನಮ್ಮ ಕರ್ನಾಟಕ ಜಾಬ್ ಏನು ಕರ್ನಾಟಕ ಪೋಸ್ಟಲ್ ಸರ್ಕಲ್ ಇದೆ, ಪೋಸ್ಟಲ್ ಸರ್ಕಲ್ ಜಾಬ್ ಆಗಿದೆ ಸ್ನೇಹಿತರೆ. ಓಕೆನಾ? ಸೊ ಕರ್ನಾಟಕ ಪೋಸ್ಟ್ ಆಫೀಸ್ ಅಲ್ಲಿ ಕರೆದಿರುವಂತಹ ಹುದ್ದೆ ಆಗಿರುತ್ತೆ. 100ಕ್ಕಿಂತ ಹೆಚ್ಚು ಹುದ್ದೆಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ? ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. 2 ಜುಲೈ 2025 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಸೊ 2 ಜುಲೈ 2025 ಲಾಸ್ಟ್ ಡೇಟ್ ಆಗಿರೋದ್ರಿಂದ ಈಗಲೇ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. 129 ಹುದ್ದೆಗಳಿದಾವೆ ಸ್ನೇಹಿತರೆ. ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಏನು ಪೋಸ್ಟ್ ಅಂತ ಹೇಳೋದಾದ್ರೆ ಪೋಸ್ಟಲ್ ಅಸಿಸ್ಟೆಂಟ್, ಸಾರ್ಟಿಂಗ್ ಅಸಿಸ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಅಪ್ಲಿಕೇಶನ್ ಆಫ್ಲೈನ್ ಮುಖಾಂತರ ಕಳಿಸ್ಬೇಕಾಗಿರುತ್ತೆ. ಕರ್ನಾಟಕದಲ್ಲಿ ಲೊಕೇಶನ್, ಸ್ಯಾಲ್ರಿ ಬಂದು ನಿಮಗೆ 25,000 ರೂಪಾಯಿಂದ ಹಿಡಿದು 81,000 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಸೊ ಇದ್ರದ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಮತ್ತೆ ಏಜ್ ಲಿಮಿಟ್ ಏನಿದೆ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಸೊ ಪೋಸ್ಟಲ್ ಅಸಿಸ್ಟೆಂಟ್ ಸರ್ಕಲ್ ಆಫೀಸ್, ರೀಜನಲ್ ಆಫೀಸ್ಗೆ 5 ಪೋಸ್ಟ್, ಪೋಸ್ಟಲ್ ಅಸಿಸ್ಟೆಂಟ್ ಪೋಸ್ಟ್ ಆಫೀಸರ್ಸ್ಗೆ 114 ಪೋಸ್ಟ್, ಸಾರ್ಟಿಕ್ ಅಸಿಸ್ಟೆಂಟ್ಗೆ 10 ಪೋಸ್ಟ್ ಇದಾವೆ ಸ್ನೇಹಿತರೆ. ಸೊ ಟೋಟಲ್ 129 ಪೋಸ್ಟ್ ಇದಾವೆ ಸ್ನೇಹಿತರೆ. ಓಕೆನಾ? ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಡಿಗ್ರಿ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಏಜ್ ಲಿಮಿಟ್ ಬಂದು 18 ರಿಂದ 27 ವರೆಗೂ ಏಜ್ ಲಿಮಿಟ್ ಇದೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಸ್ನೇಹಿತರೆ. ಓಕೆನಾ? ಸೊ ಹಾಗೆ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ಲಿಮಿಟೆಡ್ ಡಿಪಾರ್ಟ್ಮೆಂಟಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ LDCE ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ? ಸೊ ಈ ಒಂದು ಎಕ್ಸಾಮ್ ಮುಗಿದ ನಂತರ ಇಂಟರ್ವ್ಯೂಗೆ ನೀವು ಕ್ಲಿಯರ್ ಆಗ್ತೀರಾ ಸ್ನೇಹಿತರೆ. ಓಕೆನಾ? ಸೊ ಹೇಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅಂತ ಹೇಳೋದಾದ್ರೆ ಫಸ್ಟ್ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ ಅಪ್ಲಿಕೇಶನ್ ಫಾರ್ಮ್ ಮತ್ತೆ ನೋಟಿಫಿಕೇಶನ್ ನ. ಹಾಗೆ ನಿಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನೀವು ಮೀಟ್ ಆಗ್ತಾ ಇದ್ದೀರಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಅದಾದ ನಂತರ ಡಾಕ್ಯುಮೆಂಟ್ಸ್ ನೀವು ತಗೋಬೇಕಾಗಿರುತ್ತೆ. ಏನೇನು ಅಂತ ಹೇಳಿದ್ರೆ ID ಪ್ರೂಫ್, ಏಜ್ ಪ್ರೂಫ್, ಡಿಗ್ರಿ ಸರ್ಟಿಫಿಕೇಟ್ಸ್, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ, ರೆಸ್ಯೂಮು ಮತ್ತೆ ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್. ಓಕೆನಾ? ಸೊ ಅದಾದ ನಂತರ ಅಪ್ಲಿಕೇಶನ್ ಫಾರ್ಮ್ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ನೀವು ಅಪ್ಲಿಕೇಶನ್ ಕೂಡ ಫಿಲ್ ಮಾಡಿ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಅದಾದ ನಂತರ ನೀವು ಸೆಲ್ಫ್ ಅಟ್ಯಾಚ್ಡ್ ಕಾಪಿನ ನೀವು ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ ಸ್ಪೀಡ್ ಪೋಸ್ಟ್ ಅಲ್ಲಿ. ಎಲ್ಲಿಗೆ ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಈ ಒಂದು ವೆಬ್ಸೈಟ್ ಯಾವುದು ಅಂತ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ನೋಡಿ, ನಮ್ಮ ವೆಬ್ಸೈಟ್ ಬಂದು newgovernmentjobalert.com. ಓಕೆನಾ? ಸೊ ಈ ಒಂದು ಸ್ಪೆಲ್ಲಿಂಗ್ NEWGOVTJOBALERT.com. ಸೊ ಇದನ್ನ ಸರ್ಚ್ ಮಾಡಿದ್ರೆ ಸಾಕು ಈ ಒಂದು ವೆಬ್ಸೈಟ್ ಸಿಗುತ್ತೆ ಸ್ನೇಹಿತರೆ. ಈ ಒಂದು ವೆಬ್ಸೈಟ್ ಬಂದು ನಮ್ಮದೇ ವೆಬ್ಸೈಟ್ ಆಗಿರುತ್ತೆ. ಸೊ ಈ ಒಂದು ವೆಬ್ಸೈಟ್ ಏನಕ್ಕಪ್ಪ ಮಾಡಿದೀವಿ ಅಂತ ಹೇಳೋದಾದ್ರೆ ನಾವೇನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತೀವಿ ಆ ಒಂದು ಯೂಟ್ಯೂಬ್ ವಿಡಿಯೋ ಫುಲ್ ಡೀಟೇಲ್ಸ್ ಈ ಒಂದು ವೆಬ್ಸೈಟ್ ಅಲ್ಲಿ ಕೂಡ ಇರುತ್ತೆ ಸ್ನೇಹಿತರೆ. ಓಕೆನಾ? ಇದರಲ್ಲಿ ವೆಬ್ಸೈಟ್ ಅಲ್ಲಿ ನಾವು 10 ರಿಂದ 15 ಪೋಸ್ಟ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆದ್ರೆ ಯೂಟ್ಯೂಬ್ ವಿಡಿಯೋ ಬಂದು ಕೇವಲ 2 ರಿಂದ 3 ವಿಡಿಯೋಗಳನ್ನ ಮಾಡಕ್ಕಾಗುತ್ತೆ. ಸೊ ವೆಬ್ಸೈಟ್ ಅಲ್ಲಿ ಆದಷ್ಟು ಜಾಸ್ತಿ ಪೋಸ್ಟ್ ಗಳು ಇರ್ತವೆ ಸ್ನೇಹಿತರೆ. ಸೊ ಅದನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇದರಲ್ಲಿ ನೋಡೋದಾದ್ರೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳೋದಾದ್ರೆ ಡೈರೆಕ್ಟ್ ಆಗಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. PUC ಇಂದ ಬಂದಿರುವಂತಹ ಜಾಬ್ಸ್, ಗ್ರಾಜುಯೇಟ್ಸ್, 10th UPSC ಜಾಬ್ಸ್, ಮತ್ತೆ ಸ್ಟೇಟ್ ವೈಸ್ ಜಾಬ್ಸ್ ಬೇಕು ಅಥವಾ SSLC ಜಾಬ್ಸ್, ರೈಲ್ವೆ ಜಾಬ್ಸ್, ಬ್ಯಾಂಕ್ ಜಾಬ್ಸ್, ಈ ರೀತಿ ಪ್ರತಿಯೊಂದು ಡೀಟೇಲ್ಸ್ ಇದೆ ಸ್ನೇಹಿತರೆ. ಓಕೆನಾ? ಸೊ ನಾವು ಇಲ್ಲಿ ನೋಡ್ತಾ ಇರೋದು ಕರ್ನಾಟಕ ಪೋಸ್ಟಲ್ ಸರ್ಕಲ್ ಕರೆದಿರುವಂತಹ ಜಾಬ್ ಸ್ನೇಹಿತರೆ. ಓಕೆನಾ? ಹಾಗೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ ಲೇಟೆಸ್ಟ್ ಅಪ್ಡೇಟ್ಸ್ ಅಲ್ಲೂ ಕೂಡ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇದಿಷ್ಟು ಸೌಲಭ್ಯ ನಿಮಗೋಸ್ಕರ ಮಾಡಿದೀವಿ ಸ್ನೇಹಿತರೆ, ಅದನ್ನ ನೀವು ಸದುಪಯೋಗ ಪಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ?
ಸೊ ಹೇಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಸೆಂಡ್ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ. ಈ ಒಂದಿಷ್ಟು ಏನು ಅಡ್ರೆಸ್ಸಸ್ ಇದಾವೆ, ಈ ಯಾವುದೇ ಅಡ್ರೆಸ್ಗೆ ನೀವು ಸೆಂಡ್ ಮಾಡ್ಬೋದಾಗಿರುತ್ತೆ. ಓಕೆನಾ. ಸೊ ಸಬ್ಮಿಷನ್ ಮಾಡ್ಬೋದಾಗಿರುತ್ತೆ. ಸೊ ದ ಪೋಸ್ಟ್ ಮಾಸ್ಟರ್ ಜನರಲ್, ನಾರ್ತ್ ಕರ್ನಾಟಕ ರೀಜನ್, ಧಾರವಾಡ. ಓಕೆನಾ. ಸೊ ಈ ಒಂದು ಪೋಸ್ಟ್ಗೆ ಕೂಡ ಸಬ್ಮಿಟ್ ಮಾಡ್ಬೋದಾಗಿರುತ್ತೆ. ಪೋಸ್ಟ್ ಮಾಸ್ಟರ್ ಜನರಲ್, ಸೌತ್ ಕರ್ನಾಟಕ ರೀಜನ್, ಬೆಂಗಳೂರು. ಅದಂತರ ಪೋಸ್ಟ್ ಮಾಸ್ಟರ್ ಜನರಲ್, ಬೆಂಗಳೂರು ಹೆಡ್ ಕ್ವಾರ್ಟರ್ಸ್ ರೀಜನ್, ಬೆಂಗಳೂರು. ಅದಂತರ GM PA and F, ಬೆಂಗಳೂರು, GPO ಬಿಲ್ಡಿಂಗ್, ಬೆಂಗಳೂರು. ದ ಆಫೀಸರ್ ಇನ್ ಚಾರ್ಜ್ P&T admin cell, APS wing, brigade of the guards, regimental center, pin code 900746. ಓಕೆನಾ. ಸೊ ಅದಂತರ GM CEPT, ಬೆಂಗಳೂರು. ಸೊ ಇದಿಷ್ಟು ಪೋಸ್ಟ್ ನ ನೀವು ಈ ಒಂದು ಅಡ್ರೆಸ್ ಗಳಿಗೆ ಯಾವುದೇ ಒಂದಕ್ಕೆ ನೀವು ಸೆಂಡ್ ಮಾಡಿದ್ರು ಕೂಡ ಆಯ್ತು ಸ್ನೇಹಿತರೆ. ಓಕೆನಾ. ಸ್ಪೀಡ್ ಅಥವಾ ರಿಜಿಸ್ಟ್ರೇಷನ್ ಪೋಸ್ಟ್ ನ ಮಾಡ್ಬೇಕಾಗಿರುತ್ತೆ. ಸೊ ಇದ್ರದ್ದು ಎಕ್ಸಾಮ್ ಯಾವಾಗ ಅಂತ ಹೇಳೋದಾದ್ರೆ 20 ಜುಲೈ 2025 ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗೋದು 14 ಜುಲೈಗೆ ರಿಲೀಸ್ ಆಗುತ್ತೆ ಸ್ನೇಹಿತರೆ. ಲಾಸ್ಟ್ ಡೇಟ್ ಬಂದು 2ನೇ ತಾರೀಕು ಇರುತ್ತೆ. ರೆಸಿಪ್ಟ್ ಬಂದು 7ನೇ ತಾರೀಕು ಸಿಗುತ್ತೆ ಸ್ನೇಹಿತರೆ. ಸೊ 8ನೇ ತಾರೀಕು ಇಂಟಿಮೇಷನ್ ಟು CO ಆಗುತ್ತೆ. ಓಕೆನಾ. ಸೊ ಇದು ಹೇಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅಂತ ಹೇಳೋದಾದ್ರೆ ಈ ಒಂದು ನೋಟಿಫಿಕೇಶನ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಸೊ ಈ ಒಂದು ನೋಟಿಫಿಕೇಶನ್ ಲಿಂಕ್ ನಾನು ಕೊಟ್ಟಿರ್ತೀನಿ, ಕಂಪ್ಲೀಟ್ ಆಗಿ ನೀವು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ನೋಟಿಫಿಕೇಶನ್ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್, ಕರ್ನಾಟಕ ಸರ್ಕಲ್. ಓಕೆನಾ, ಬೆಂಗಳೂರು, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್. ಸೊ ಲಿಮಿಟೆಡ್ ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್. ಓಕೆನಾ. ಸೊ ಪೋಸ್ಟಲ್ ಅಸಿಸ್ಟೆಂಟ್, ಪೋಸ್ಟ್ ಆಫೀಸ್ ಸಾರ್ಟಿಂಗ್ ಅಸಿಸ್ಟೆಂಟ್ ಗೆ ಕರೆದಿರುವಂತಹ ಹುದ್ದೆಗಳು. ಓಕೆನಾ. LDC ಮುಖಾಂತರ ಕರೆದಿರುವಂತದ್ದು. 20/7/2025 ಸಂಡೇ ಎಕ್ಸಾಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಫುಲ್ ಡೀಟೇಲ್ ನಾನು ಏನ್ ತಿಳಿಸ್ಕೊಡಿದೆ ಆ ಒಂದು ಡೀಟೇಲ್ಸ್ ಇಲ್ಲಿ ಇರೋದು ಸ್ನೇಹಿತರೆ. ಬೆಳಗ್ಗೆ 10 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಎಕ್ಸಾಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ ವೇಕೆನ್ಸಿ ಡೀಟೇಲ್ಸ್ ನಾನು ಏನು ನಿಮ್ಗೆ 129 ಪೋಸ್ಟ್ ಹೇಳಿದ್ದೆ. ಸೊ 129 ಪೋಸ್ಟ್ ಇಲ್ಲಿದೆ ನೋಡಿ. ಸೊ ಟೋಟಲ್ ಈ ಒಂದು ಟೋಟಲ್ ಇದೆ ಸ್ನೇಹಿತರೆ. ಪ್ಲಸ್ ನಿಮ್ಗೆ PWD ಆಗಿದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ವಿಜುವಲ್ ಹ್ಯಾಂಡಿಕ್ಯಾಪ್ ಅಪ್ಲೈ ಮಾಡಬಹುದು, ಆದ್ರೆ HH ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ನೋಡಿ. ಅವ್ರದ್ದು ಕೂಡ ಎಕ್ಸ್ಟ್ರಾ 9 ಪೋಸ್ಟ್ ಇದಾವೆ ಸ್ನೇಹಿತರೆ. ಓಕೆನಾ. ಸೊ ಟೋಟಲ್ 138 ಪೋಸ್ಟ್ ಗಳ ಆಗುತ್ತೆ. ಸೊ 138 ಪೋಸ್ಟ್ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಡಿವಿಷನ್ ವೈಸ್ ವೇಕೆನ್ಸಿ ಕೂಡ ಇದಾವೆ ಸ್ನೇಹಿತರೆ. ಓಕೆನಾ. ಹಾಗೆ ನೋಡೋದಾದ್ರೆ ನೀವು ಅಪ್ಲಿಕೇಶನ್ ನ ಫುಲ್, ಈ ಒಂದು ನೋಟಿಫಿಕೇಶನ್ ನ ಫುಲ್ ಡೀಟೇಲ್ ಆಗಿ ನೀವು ಓದ್ಕೊಂಡ ನಂತರ ನೀವು ಅಪ್ಲಿಕೇಶನ್ ನ ಅಪ್ಲೈ ಮಾಡಬಹುದಾಗಿರುತ್ತೆ. ಇಲ್ಲಿ ಕೆಳಗಡೆ ಬಂದಿದ ತಕ್ಷಣ ನಿಮಗೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ನೀವು ಫುಲ್ ಡೀಟೇಲ್ ಆಗಿ ಬರಿಬೇಕಾಗಿರುತ್ತೆ. ನಿಮ್ಮ ನೇಮು, ಜೆಂಡರ್, ಡೆಸಿಗ್ನೇಷನ್, ಡಿವಿಷನ್ ಯಾವುದಕ್ಕೆ, ಮತ್ತೆ ಡೇಟ್ ಆಫ್ ಬರ್ತ್, ಕ್ಯಾಟಗರಿ, ಪರ್ಸನಲ್ ಡಿಸಬಿಲಿಟಿ ಆದ್ರೆ ಏನು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಬರಿಬೇಕು. ಯಾವ ಡಿಸಬಿಲಿಟಿ ಬಂದಿದೆ, ಮತ್ತೆ ಎಷ್ಟು ಪರ್ಸೆಂಟೇಜ್ ಇದೆ, ಮತ್ತೆ ಡಿಪಾರ್ಟ್ಮೆಂಟ್ ಎಂಟ್ರಿ ಯಾವ್ದಕ್ ಬೇಕು ನಿಮ್ಗೆ. ಓಕೆ. ಸೊ ಈ ರೀತಿ ಫುಲ್ ಡೀಟೇಲ್ಸ್ ನ ಕೇಳಿರೋದು ಸ್ನೇಹಿತರೆ. ಸೊ ಈ ಒಂದು ಹುದ್ದೆ ಒಂದು ನಿಮ್ಗೆ LDCE ಪೋಸ್ಟ್ ಆಗಿರುತ್ತೆ. ಸೊ LDCE ಪೋಸ್ಟ್ ಅಂತಂದ್ರೆ ಲಿಮಿಟೆಡ್ ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್. ಓಕೆ. ಸೊ ಲಿಮಿಟೆಡ್ ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ನೀವು ಈ ಒಂದು ಹುದ್ದೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೋಡಿ, ನೀವು ಕ್ಯಾಟಗರಿ A and B ಅಂತ ಬರುತ್ತೆ. ಸೊ A and B ಅಲ್ಲಿ ನೀವು ಡಿವೈಡ್ ಆಗ್ತೀರಾ. ಸೊ ಫಸ್ಟ್ ನೋಡಿ, ಅಫಿಷಿಯಲ್ಸ್ ಆಫ್ ದ ಸರ್ಕಲ್ ಹೋಲ್ಡಿಂಗ್ ಪೋಸ್ಟ್ ಲೆವೆಲ್ 3 of the pay matrix with 3 years of regular service in such post or 5 years in the combined regular services level 1, 2 and 3. ಸೊ ಈ ಒಂದು ಹುದ್ದೆಯಲ್ಲಿ ಇರುವಂತವರು ಈ ಒಂದು ಎಲಿಜಿಬಿಲಿಟಿ ಹೊಂದುತ್ತೀರಾ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಓಕೆನಾ. ಅದ ನಂತರ ನೋಡಿ, ಅಫಿಷಿಯಲ್ಸ್ ಪೇ ಲೆವೆಲ್ 2 ಅಲ್ಲಿರೋರು 5 years, ಪೇ ಲೆವೆಲ್ 1 ಅಲ್ಲಿರೋರು ಕೂಡ 5 years. ಓಕೆನಾ. ಸೊ ಈ ರೀತಿ ಕ್ಯಾಟಗರಿ A ಆಗಿ ಡಿವೈಡ್ ಆಗ್ತೀರಾ. ಕ್ಯಾಟಗರಿ B ಆದ್ರೆ ನೀವು 8 years. ಇದು 8 years ಯಾರಿಗೆ ಅಂದ್ರೆ GDS ಆಗಿ ನೀವು ಜಾಯ್ನ್ ಆಗಿದ್ರೆ ಅವ್ರಿಗೆ ಇದು. ಓಕೆನಾ. ಸೊ ಪೇ ಲೆವೆಲ್ 1, 2, 3 ಜಾಯ್ನ್ ಆಗಿರುವಂತಹ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಕ್ಯಾಟಗರಿ A and B ಆಗಿ ನೀವು ಡಿವೈಡ್ ಆದ ನಂತರ ನೀವು ಅಪ್ಲಿಕೇಶನ್ ಫಿಲ್ ಮಾಡಬಹುದಾಗಿರುತ್ತೆ. ಅದ ನಂತರ ಸೆಂಡ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಕಮೆಂಟ್ ಅಲ್ಲಿ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಹಾಗೆ ಏನೇನು ಓದ್ಕೋಬೇಕು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ. ಜನರಲ್ ನಾಲೆಜ್, ಬೇಸಿಕ್ ಅರ್ಥಮೆಟಿಕ್, ರೀಸನಿಂಗ್ ಅಂಡ್ ಅನಾಲಿಟಿಕ್ಸ್. ಓಕೆನಾ.
ಪೇಪರ್ 2 ಅಲ್ಲಿ ನೀವು ಟ್ರಾನ್ಸ್ಲೇಷನ್ ಫ್ರಮ್ ಇಂಗ್ಲಿಷ್ ಟು ಲೋಕಲ್ ಲ್ಯಾಂಗ್ವೇಜ್, ಲೋಕಲ್ ಲ್ಯಾಂಗ್ವೇಜ್ ಟು ಇಂಗ್ಲಿಷ್, ಲೆಟರ್ ರೈಟಿಂಗ್ ಇನ್ ಲೋಕಲ್ ಲ್ಯಾಂಗ್ವೇಜ್. ಓಕೆನಾ. ಸೊ ಕರ್ನಾಟಕ ರೀಜನ್ ಏನಿದೆ ಅದು, ಸೊ ಇದು ಆಲ್ ಓವರ್ ಇಂಡಿಯಾದಲ್ಲಿ ಕರೆದಿರುವಂತಹ ಹುದ್ದೆ ಆಗಿರುತ್ತೆ ಸ್ನೇಹಿತರೆ. ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ಹುದ್ದೆಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇದು ಫುಲ್ ಡೀಟೇಲ್ ಆಗಿ ಕೊಟ್ಟಿರುವಂತಹ ಪೇಪರ್, ಏನ್ ಎಲಿಜಿಬಿಲಿಟಿಗೆ ಏನೇನ್ ಓದ್ಕೋಬೇಕು, ಪೇಪರ್ ಎ ಪೇಪರ್ ಬಿ ಗೆ ಏನ್ ಓದ್ಕೋಬೇಕು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡೋದಾಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿರುವಂತಹ ವಿಡಿಯೋಗಳು ಕೂಡ ಇದಾವೆ ಸ್ನೇಹಿತರೆ. ಅದನ್ನು ಕೂಡ ಅಪ್ಲಿಕೇಶನ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಏರ್ಪೋರ್ಟ್ ಅಥಾರಿಟಿಯಲ್ಲಿ ಕರೆದಿರುವಂತಹ ಪೋಸ್ಟ್ ಇದಾವೆ, ಮತ್ತೆ ಪೋಸ್ಟ್ ಆಫೀಸ್ ಅಲ್ಲಿ ಕರೆದಿರುವಂತಹ 15,000 ಪೋಸ್ಟ್ ಕರೆದಿರುವಂತಹ ಇದು ಕೂಡ ಇದೆ. ಮತ್ತೆ BMRCL ಅಲ್ಲಿ ಕರೆದಿರುವಂತಹ ಪೋಸ್ಟ್ ಇದೆ. PDIL ಪ್ರಾಜೆಕ್ಟ್ಸ್ ಡೆವಲಪ್ಮೆಂಟ್ ಇಂಡಿಯನ್ ಲಿಮಿಟೆಡ್. ಓಕೆನಾ. ಸೊ ಅಭಿವೃದ್ಧಿ ಕಾರ್ಯಗಳ ಹೊಂದಿರುವಂತಹ PSU ಕೂಡ ಇದೆ. ಮತ್ತೆ ಸೈಂಟಿಸ್ಟ್ ಆಗಿ ಕರೆದಿರೋದು ಫುಡ್ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕೂಡ ಕರೆದಿದ್ದಾರೆ. ಮತ್ತೆ ಈ ಒಂದು ಪೋಸ್ಟ್ ಗಳನ್ನ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಡಿಗ್ರಿ 10th PUC ITI ಫಿಟ್ಟರ್ ಆಗಿರೋರು, ಮತ್ತೆ ಈ ಅಂಗನವಾಡಿ ಹುದ್ದೆಗಳು ಮಹಿಳೆಯರಿಗೆ ಮಾತ್ರ ಇರುವಂತದ್ದು ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಿರ್ತೀವಿ. ಚೆಕ್ ಮಾಡ್ಕೊಂಡು ನೀವು ನೋಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.